ಹಲೋ ವೀಕ್ಷಕರೇ, ನೋಡಿ ಸ್ನೇಹಿತರೆ, ನನ್ನ ಆಂಟಿಯ ಮುಖ ಹೇಗಿರುವಂಥ ಮುಖ, ಹೇಗೆ ಸುಂದರವಾಗಿ ಕಾಣಿಸ್ತಾ ಇರುವಂಥದ್ದು. ಫಸ್ಟ್ ಮುಖ ನೋಡಿದ್ರೆ ಏನಪ್ಪ ಈ ಥರ ಮುಖದ ಮೇಲೆಲ್ಲ ಕಪ್ಪು ಕಲೆಗಳು, ಹೊರಗಡೆ ಹೋಗೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅವರಿಗೆ. ಇವಾಗ ನೋಡಿದ್ರೆ ಮುಖ ಸುಂದರತೆಯನ್ನು ನೋಡಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಏನು ಯೂಸ್ ಮಾಡ್ತಾ ಇದೆಯಾ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ ಅವರು ಕೇಳ್ತಾ ಇದ್ದರು. ಹಾಗಾದರೆ ನಾನು ಕೂಡ ಕೇಳಿದ್ದೀನಿ, ಅವರು ನನಗೂ ಕೂಡ ಹೇಳಿದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ ಏನಂತ ನೋಡೋಣ. ಫಸ್ಟು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ, ಸಣ್ಣದಾಗಿರೋವಂಥ ಬಟ್ಟಲು. ಇವಾಗ ಈ ಬಟ್ಲಲ್ಲಿ ಫಸ್ಟ್ ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ ನೋಡಿ, ನಾನು ಈ ಬಟ್ಲಲ್ಲಿ ಹಾಕ್ತಾ ಇರೋವಂಥದ್ದು ಸಕ್ಕರೆ ಮುಖದ ಮೇಲೆ ಸ್ಕ್ರಬ್ಬಿಂಗ್ ಮಾಡುತ್ತೆ. ಮುಖದ ಮೇಲಂಥ ಪಿಗ್ಮೆಂಟೇಷನ್, ಕಪ್ಪು ಕಪ್ಪು ಕಲೆಗಳಿಗೆ ಸ್ವಲ್ಪ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗೆ ನಾವು ಸಕ್ಕರೆಯನ್ನು ಬಳಸುವಾಗ ಜಾಸ್ತಿ ದಪ್ಪ ಇರುವಂಥ ಸಕ್ಕರೆ ಬಳಸಬೇಡಿ. ಸ್ವಲ್ಪ ಈ ಥರ ತರ್ತರೆಯಾಗಿ ಸಣ್ಣದಾಗಿರುವಂಥ ಸಕ್ಕರೆ ತೊಗೊಂಡ್ರೆ ಬೆಸ್ಟು. ಇಲ್ಲಾಂದರೆ ಪುಡಿ ಮಾಡಿ ಕೂಡ ತೊಗೋಬೋದು. ಇವಾಗ ಇದಕ್ಕೆ ಸೇರಿಸ್ತಾ ಇರೋದೇನಪ್ಪ ಅಂದರೆ ಶಾಂಪೂ ಸೇರಿಸ್ತಾ ಇದ್ದೀನಿ. ನಾನು ಇವಾಗ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ತೊಗೊಂಡಿದ್ದೀನಿ. ಕ್ಲಿನಿಕ್ ಪ್ಲಸ್ ಶಾಂಪೂ ಮುಖದ ಮೇಲೆ ಎಲ್ಲ ಕೂಡ ಕೊಳಕು ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನು ಫಾಲೋ ಮಾಡಿದ್ರೆ ನಿಮಗೂ ಕೂಡ, ನಾನು ಕೂಡ ಕೇಳಿ ಅವರಿಗೆ ಈ ಥರ ರಿಸಲ್ಟ್ ನೋಡಿ ಶಾಕ್ ಆದೆ. ಹಾಗಾಗಿ ನಾನು ಕೂಡ ಫಾಲೋ ಮಾಡಬೇಕಂತ ಕೇಳಿ ತೊಗೊಂಡು ಬಂದಿರೋಂಥ ಈ ಬ್ಯೂಟಿಫುಲ್ ಟಿಪ್ಸು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಇವಾಗ ನೋಡಿ, ಇದರಲ್ಲಿ ಸ್ವಲ್ಪ ಶಾಂಪೂವನ್ನು ಹಾಕಿದ್ದೀನಿ. ಶಾಂಪೂ ಹಾಕಿದಾದಮೇಲೆ ಈ ಸಕ್ಕರೆ ಮತ್ತು ಶಾಂಪೂ ಎರಡೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಯಾವಾಗ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವಿ ಆವಾಗ ಏನಾಗುತ್ತೆ ಅಂದರೆ ಇದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡಿ ನೀವು ಕೂಡ. ಸಕ್ಕರೆ ನಮ್ಮ ಮುಖದ ಮೇಲೆ ಸ್ಕ್ರಬ್ಬಿಂಗ್ ಮಾಡುತ್ತೆ, ಕೊಳಕು ಎಲ್ಲ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ಇವಾಗ ಕ್ರೀಮ್ ಥರ ರೆಡಿ ಆಗ್ತಾ ಇರೋಂಥದ್ದು ನೋಡಿ. ಎರಡು ಸೇರಿದ ತಕ್ಷಣ ನಮಗೆ ಇಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಗ್ತಾಯಿದೆ ಅಂದಮೇಲೆ ನಮ್ಮ ಮುಖಕ್ಕೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ವೈಟ್ ಕೋಲ್ಗೇಟ್ ಯಾಕಪ್ಪ ಅಂದರೆ ಮುಖದ ಹೊಳಪು ಡಬಲ್ ಮಾಡುತ್ತೆ ಸ್ನೇಹಿತರೆ. ಮುಖ ಮೇಲಿರುವಂಥ ಎಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಆದಮೇಲೆ ಮುಖದ ಮೇಲೆ ಒಂಥರ ಶೈನ್ ಬರುತ್ತೆ, ಹೊಳಪು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಕೂಡ ಸೇರಿಸ್ಕೊಂಡ್ಬಿಡಿ. ನೋಡಿ, ಇವಾಗ ಕೋಲ್ಗೇಟ್ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಆವಾಗ ಸಾಫ್ಟಾಗಿ ಕ್ರೀಮ್ ರೆಡಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಬೇಕಾಗತ್ತೆ. ಹೊರಗಡೆ ಹೋಗಿ ಪಾರ್ಲರ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಕ್ರೀಮ್ಗಳು ಯೂಸ್ ಮಾಡೋದಕ್ಕಿಂತ ಬೆಸ್ಟ್ ರಿಸಲ್ಟ್ ಸಿಗುವಂಥದ್ದು ಮನೇಲೇ ಇರುವಂಥದ್ದು ಸ್ನೇಹಿತರೆ. ಇದನ್ನು ಯಾವತ್ತೂ ಕೂಡ ನೀವು ಫಾಲೋ ಮಾಡೇ ಇರಲ್ಲ. ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಗ್ತಾ ಇರೋವಂಥದ್ದು ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಕ್ರೀಮ್ ಕಲರ್ ಕೂಡ ಚೇಂಜ್ ಆಯಿತು. ಹಾಗೆ ನೋಡಿ, ಈ ಕ್ರೀಮ್ ಥರ ಕಾಣಿಸ್ತಾನೆ ಇರ್ಬೋದು ನಿಮಗೂ ಕೂಡ. ನಾನು ಕೂಡ ಇದನ್ನು ರೆಡಿ ಮಾಡಿದ್ಮೇಲೆ ನಾನು ಕೂಡ ಶಾಕ್ ಆದೆ. ಇವಾಗ ಇದಕ್ಕೆ ನಾನು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣದ ಪುಡಿ ನಮ್ಮ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳು, ಡಾರ್ಕ್ ಸ್ಪಾಟ್ಸ್ ಮತ್ತು ಕಣ್ಣಿನ ಭಾಗದಲ್ಲಿ ಈ ಥರ ಎಲ್ಲ ಕಡೆ ನಮಗೆ ಮುಖದ ಮೇಲೆ ಕಲೆಗಳಿಂದ ಮುಖ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಅದನ್ನು ರಿಮೂವ್ ಮಾಡುವಂಥ ಕೆಲಸ ಮಾಡೋದೇ ಅರಿಶಿಣದ ಪುಡಿ. ಹಾಗಾಗಿ ಅರಿಶಿಣದ ಪುಡಿ ಬೆಸ್ಟ್ ಅನ್ಬೋದು. ಆಯುರ್ವೇದಿಕ್ನಲ್ಲಿ ಅರಿಶಿಣದ ಪುಡಿ ತುಂಬಾ ಬೆಸ್ಟ್ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಸೇರಿಸಿದ್ದೀನಿ. ಇವಾಗ ಅರಿಶಿಣದ ಪುಡಿ ಸೇರಿಸಿದಾದ್ಮೇಲೆ ಚೆನ್ನಾಗಿ ಕ್ರೀಮ್ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿದಾಯಿತು. ನೋಡ್ತಾ ಇರ್ಬೋದು, ಒಳಗಡೆ ಸಣ್ಣದಾಗಿ ಸಕ್ಕರೆ ಕಾಣಿಸ್ತಾ ಇರ್ಬೋದು. ಇದೇ ರೀತಿಯಾಗಿ ಕ್ರೀಮ್ ರೆಡಿ ಮಾಡ್ಕೋಬೇಕು. ಹೊರಗಡೆ ಹೋಗಿ ಸ್ಕ್ರಬ್ಬಿಂಗ್ ರೀತಿ ಮಾಡ್ಕೊಳ್ಳುವಂಥ ಫೇಶಿಯಲ್ಗಳಿಗೆ ದುಬಾರಿ ದುಡ್ಡು ಕೊಟ್ಟು ಬರ್ತೀವಿ. ನ್ಯಾಚುರಲ್ ಆಗಿರುವಂಥ ಹೋಮ್ ಮೇಡ್ ರೆಮಿಡಿಗಳು ಟ್ರೈ ಮಾಡೇ ಇರಲ್ಲ ಸ್ನೇಹಿತರೆ. ಟ್ರೈ ಮಾಡಿದ್ರೆ ನ್ಯಾಚುರಲ್ ರಿಸಲ್ಟ್ ಪರ್ಮನೆಂಟಾಗಿ ಸಿಗುತ್ತೆ. ಹಾಗಾಗಿ ಇವಾಗ ಕ್ರೀಮ್ ರೆಡಿ ಆಯಿತು. ಕ್ರೀಮ್ ರೆಡಿ ಆದಮೇಲೆ ನಾನು ಮುಖಕ್ಕೆ ಅಪ್ಲೈ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ಮುಖ ನೋಡ್ಬೋದು ಯಾವ ರೀತಿಯಾಗಿ ಡ್ರೈ ಆಗಿದೆ. ಹಾಗೆ ಮುಖದ ಮೇಲೆ ಒಂಥರ ಕೊಳಕು ಕೂತ್ಕೊಂಡಿರುತ್ತೆ. ಹೊರಗಡೆ ಹೋಗಿ ಬಂದಿರ್ತೀವಿ, ಈ ಥರ ಮುಖದ ಮೇಲೆ ಡ್ರೈನೆಸ್, ಹಾಗೆ ನಮ್ಮ ಮುಖದ ಮೇಲೆ ಒಂಥರ ಪಿಗ್ಮೆಂಟೇಷನ್ ಆಗಲಿ, ನಮ್ಮ ಮುಖದ ಮೇಲೆ ಒಂಥರ ಸಣ್ಣ ವೈಟ್ ಪಿಂಪಲ್ಸ್ ಈ ಥರ ಒಳಗಡೆ ಇರುತ್ತಲ್ವ, ಅದೆಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಇದು ಅಪ್ಲೈ ಮಾಡ್ತೀವಲ್ಲ ಸ್ನೇಹಿತರೆ, ಅಪ್ಲೈ ಮಾಡುವಾಗ ಒಂದು ಕೇರ್ ಏನಪ್ಪ ಅಂದರೆ ಕಣ್ಣಿನ ಭಾಗದಲ್ಲಿ ಅಪ್ಲೈ ಮಾಡಬೇಡಿ. ಹಾಗೆ ಸ್ನೇಹಿತರೆ, ನಾವು ಇದಕ್ಕೆ ಶಾಂಪೂವನ್ನು ಹಾಕಿರ್ತೀವಲ್ವ, ಅದಕ್ಕೋಸ್ಕರ ನಾನು ಕಣ್ಣಿನ ಭಾಗದಲ್ಲಿ ಅಪ್ಲೈ ಮಾಡ್ತಾ ಇಲ್ಲ. ಎಲ್ಲ ಕಡೆ ಫೇಸ್ ಪ್ಯಾಕ್ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಾವು ಶಾಂಪೂ ಅಪ್ಲೈ ಮಾಡೋದ್ರಿಂದ ಎಲ್ಲರ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಲ್ವ ಅಂತ ಗೊತ್ತಿಲ್ಲ. ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂದರೆ ನೀವು ಕೂಡ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ. ಇಲ್ಲದೇ ಇರೋರು ಫಸ್ಟ್ ಕೈ ಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಖದ ಬಾಲ್ಲಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ನೋಡಿ. ಈ ಥರ ಇಷ್ಟ ಅಂದರೆ ಸ್ವಲ್ಪ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂದಾಗ ನೀವು ಫೇಸಿಗೆ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡ್ರೆ
ನಿಮ್ಮ ಮುಖದ ರಿಸಲ್ಟ್ ನೋಡ್ಬೋದು ನೀವು ಕೂಡ. ಇದು ಒಂಥರ ಮುಖದ ಮೇಲೆ ಹಚ್ಚಿರ್ತೀವಲ್ಲ ಸ್ನೇಹಿತರೆ, ಮುಖ ಒಂಥರ ನೋಡ್ಬೋದು ಮೇಲಿರುವಂಥದ್ದೆಲ್ಲ ಕೂಡ ಕೊಳಕು, ಡಾರ್ಕ್ ಸ್ಪಾಟ್ಸ್, ವೈಟ್ ಸ್ಪಾಟ್ಸ್ ಎಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ. ಆವಾಗ ನಮ್ಮ ಮುಖವನ್ನು ಒಂಥರ ಸುಂದರವಾಗಿ ಕಾಣಿಸೋದಕ್ಕೆ ನೋಡ್ಬೋದು, ರಿಸಲ್ಟ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಇದು ಫಸ್ಟ್ ರಿಸಲ್ಟ್ ಈ ಥರ ನಮಗೆ ಗ್ಲೋ ಬರುತ್ತೆ. ಹಾಗೆ ನಾವು ಸೆಕೆಂಡ್, ಥರ್ಡ್, ಫೋರ್ತ್ ಈ ಥರ ನಾವು ಟ್ರೈ ಮಾಡ್ತಾ ಹೋದರೆ ಮುಖದ ಮೇಲೆ ಕೊರಿಯನವರ ಸ್ಕಿನ್ ಯಾವ ರೀತಿಯಾಗಿ ಹೊಳಿತಾ ಇರುತ್ತಲ್ವ ಅದೇ ರೀತಿಯಾಗಿ ನಮ್ಮ ಸ್ಕಿನ್ನು ಕೂಡ ಅದೇ ರೀತಿಯಾಗಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಆಂಟಿ ಖಂಡಿತವಾಗಿ ಇದನ್ನು ಫಾಲೋ ಮಾಡ್ತಾ ಹೋದರು. ಅವರ ಸ್ಕಿನ್ ನೋಡಿ ನಾನು ಆಶ್ಚರ್ಯಪಟ್ಟೆ. ಅವರ ಸ್ಕಿನ್ 15 ದಿವಸದಲ್ಲಿ ಅವರ ರಿಸಲ್ಟ್ ನೋಡಿ ನಾನು ಕೂಡ ಶಾಕಿಂಗ್ ಆಗಿದ್ದೀನಿ. ಮತ್ತು ನೋಡಿ ಇವಾಗ ಏನು ಮಾಡಬೇಕಂದ್ರೆ ಈ ಮುಖದ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡಿದಾದ್ಮೇಲೆ 3 ಬೆರಳು ಈ ಕಡೆ ಕೈಯಿಂದ 3 ಬೆರಳು ಈ ಕಡೆ 3 ಬೆರಳು ತಗೊಂಡು ನಾವು ಮುಖದ ಮೇಲೆ ಎಲ್ಲ ಕಡೆ ಈ ಥರ ಮಸಾಜ್ ಕೊಡಬೇಕು. ಮಸಾಜ್ ಮಾಡುವಾಗ ಫಸ್ಟ್ ಕ್ರೀಮ್ ಯಾವ ರೀತಿ ಹಚ್ಚಿರ್ತೀವಲ್ಲ ಆ ಕ್ರೀಮ್ ಯಾವ ರೀತಿಯಾಗಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತ ನೋಡಿ. ಸ್ಕಿನ್ ಎಲ್ಲ ಈ ಥರ ಎಲ್ಲ ಸ್ಕಿನ್ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಸ್ಕಿನ್ ಎಲ್ಲ ಕೂಡ ಕೊಳಕು ರಿಮೂವ್ ಆಗುತ್ತೆ. ಆವಾಗ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು. ಇವಾಗ ಮುಖದ ಮೇಲೆ ಎಷ್ಟೊತ್ತು ಮಸಾಜ್ ಮಾಡಬೇಕಂತ ಅದು ಕೂಡ ಕೇಳ್ತೀರಾ. ಮುಖದ ಮೇಲೆ ಒಂದು 2 ರಿಂದ 3 ನಿಮಿಷ ಈ ಥರ ಸ್ಕ್ರಬ್ಬಿಂಗ್ ರೀತಿ ಮಸಾಜ್ ಮಾಡಿ, ಜಾಸ್ತಿ ಪ್ರೆಷರ್ ಹಾಕಬೇಡಿ. ಯಾಕೆಂದರೆ ಇದು ಸಕ್ಕರೆ, ಅದು ಮತ್ತು ನಮ್ಮ ಮುಖದ ಮೇಲೆ ಸಕ್ಕರೆ ಇರೋದ್ರಿಂದ ಜಾಸ್ತಿ ಪ್ರೆಷರ್ ಹಾಕಿದ್ರಿಂದ ಸ್ಕಿನ್ ಕೂಡ ಒಂಥರ ನಮ್ಮ ಸೆನ್ಸಿಟಿವ್ ಸ್ಕಿನ್, ಅದಕ್ಕೆ ಸ್ವಲ್ಪ ಈ ಥರ ಸಲೀಸಾಗಿ ಮಸಾಜ್ ಕೊಟ್ಟು ಆಮೇಲೆ ಈ ಥರ ಮುಖ ವಾಶ್ ಮಾಡ್ಕೊಂಡು ಬರಬೇಕು. ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಮತ್ತು ಮುಖವನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಮುಖದ ಮೇಲೆ ಒಂದು ಕೂಡ ಈ ಥರ ವೈಟ್ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್ ಏನೂ ಕೂಡ ಕಾಣಿಸೋದೇ ಇಲ್ಲ. ನೋಡಿ ಫಸ್ಟ್ ರಿಸಲ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಥರ್ಡ್ ರಿಸಲ್ಟ್, ಫೋರ್ತ್ ರಿಸಲ್ಟ್ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಸ್ಕಿನ್ನು. ಇದನ್ನು ನೀವು ಟ್ರೈ ಮಾಡಿದ್ರೆ ನಿಮಗೆ ಫಸ್ಟ್ ರಿಸಲ್ಟ್ಗೆ ಗೊತ್ತಾಗುತ್ತೆ. ಹಾಗೆ ಇದು ಒಂದೇ ವಾರದಲ್ಲಿ ಎಷ್ಟು ಸರ್ತಿ ಕೂಡ ಟ್ರೈ ಮಾಡಿದ್ರೂ ಏನೂ ಆಗಲ್ಲ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರು, ಇದನ್ನು ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಖ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.